ಹಾಯ್ ಫ್ರೆಂಡ್ಸ್, ಇವತ್ತು ಕಜ್ಜಾಯ ಮಾಡೋದು ಹೇಗೆ ಅಂತ ನೋಡೋಣ. ದೀಪಾವಳಿಗೆ ಎಲ್ಲರ ಮನೇಲೂ ಕಜ್ಜಾಯ ಮಾಡ್ತಾರೆ. ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ನಾನಿಲ್ಲಿ 3 ಸೇರು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ಚೆನ್ನಾಗಿ ತೊಳ್ಕೊಳ್ಬೇಕು. ತೊಳ್ಕೊಂಡು ಒಂದು ದಿವಸ ನೆನೆಸ್ಬೇಕು. ನೋಡಿ, ಚೆನ್ನಾಗಿ ಒಂದು 3ರಿಂದ 4 ಸರಿ ಚೆನ್ನಾಗಿ ತೊಳ್ಕೊಂಡು ಒಂದು ದಿವಸ ನೆನೆಸ್ಬೇಕು. ನೋಡಿ, ನೆಂದಿದೆ. ಈಗ ಅಕ್ಕಿ ಹಾಕಿದ್ದೀನಿ. ನೀರೆಲ್ಲ ಇಳ್ಕೊಳ್ಳುತ್ತೆ. ಈ ಥರ ಒಂದು ಬಟ್ಟೆನಲ್ಲಿ ಕಟ್ಬಿಡೋದ್ರಿಂದ ನೀರೆಲ್ಲ ಹೋಗಿ ಅಕ್ಕಿ ಡ್ರೈ ಥರ ಇರುತ್ತೆ. ಆರಾಮಾಗಿ ಒಣಗಾಕೊಂಬೋದಾಗ ನೋಡಿ, ನೆರಳಲ್ಲಿ ಒಣಗಿಸ್ಬೇಕು. ಫ್ಯಾನ್ ಗಾಳಿನಲ್ಲಿ ಬಿಸಿಲಲ್ಲಿ ಹಾಕ್ಬಾರ್ದು. ನೋಡಿ, ಈ ಥರ ಒಂದು ಕಾಟನ್ ಬಟ್ಟೆ ಮೇಲೆ ಈ ಥರ ಮನೆ ಒಳಗಡೆ ನೆರಳಲ್ಲೇ ಒಣಗಿಸ್ಬೇಕು. ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿ ಹಾಕ್ಬಾರ್ದು, ಕಜ್ಜಾಯ ಬರಲ್ಲಾಗ. ನೋಡಿ, ಈ ಥರ ಚೆನ್ನಾಗಿ ಆರಬೇಕು. ನೋಡಿ, ಆರಿದೆ. ಈಗ ನೋಡಿ, ಮಿಲ್ಲಲ್ಲಿ ಹಿಟ್ಟು ಮಾಡಿಸ್ಕೊಂಬಂದಿರೋದು. ನೋಡಿ, ಜರಡಿ ಹಿಡ್ದಿಟ್ಟಿರೋದು ಹಸಿದಾಗೆ ಇರಬೇಕು, ಆರಕ್ಕೆ ಬಿಡಬಾರ್ದು. ಒಂದು ತಟ್ಟೆ ಮುಚ್ಚಿ ಇಟ್ಟಿರಬೇಕು. ನೋಡಿ, ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನಾನಿಲ್ಲಿ 3 ಸೇರು ಅಕ್ಕಿಗೆ 2.5 kg ಬೆಲ್ಲ ತೊಗೊಂಡಿದ್ದೀನಿ. ಸರೋಗುತ್ತೆ ಸ್ವೀಟು. ಸಮ ಹಾಕಿದ್ರೆ ಸ್ವೀಟ್ ಹೆವಿ ಆಗಿಬಿಡುತ್ತೆ. ನೋಡಿ, 3/4 ಲೋಟ ನೀರು. 2.5 kg ಬೆಲ್ಲಕ್ಕೆ 3/4 ಲೋಟ ನೀರು. ನೋಡಿ, ಚೆನ್ನಾಗಿ ಈ ಥರ ಕೈಯಲ್ಲಿ ಇದು ಮಾಡಬೇಕು. ಆ ಬೆಲ್ಲ ಕರಗಬೇಕು ಚೆನ್ನಾಗಿ. ಬೆಲ್ಲ ಗಡ್ಡೆ ಇರುತ್ತಲ್ಲ, ಆ ಥರ ಎಲ್ಲ ಕರ್ಕೊಬೇಕದು. ನೋಡಿ, ಈ ಥರ ಚೆನ್ನಾಗೆಲ್ಲ ಕರಗಿದೆ. ಕೈ ಬಿಡಬಾರ್ದು, ಈ ಥರ ತಿರುಗಿಸ್ತಾ ಇರಬೇಕು ಪಾಕ ಬರೋ ಟೈಮಲ್ಲಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಡಬೇಕು ಪಾಕ ಬರೋ ಟೈಮಲ್ಲಿ. ಫುಲ್ಲು ಉರಿ ಇಟ್ಟರೆ ಜಾಸ್ತಿ ಗಟ್ಟಿ ಥರ ಆಗ್ಬಿಡುತ್ತೆ ಪಾಕ, ಬಿಡಿಸ್ಪಾಕ ಬಂದ್ಬಿಡುತ್ತೆ. ನಮಗೆ ಒಂದೇಳೆ ಪಾಕ ಸ್ವಲ್ಪ ತೆಳು ಥರ ಇದ್ದರೆ ಚೆನ್ನಾಗಿರುತ್ತೆ. ಈಗ ಇದನ್ನು ಒಂದು ಕಪ್ಪಲ್ಲಿ ನೀರು ತಗೊಂಡು ಚೆಕ್ ಮಾಡ್ಕೊಳ್ಬೇಕು ಪಾಕ ಆಗಿದೆಯೋ ಇಲ್ಲ ಅಂತ. ನೋಡಿ, ಈ ಥರ ನೀರಿಗೆ ಬೆಲ್ಲ ಹಾಕಿ ನೋಡಿ, ಈ ಥರ ಒಂದೇ ಗಡ್ಡೆ ಥರ ಆಗಬೇಕು, ಕರಗಬಾರ್ದು. ಇನ್ನೂ ಒಂಚೂರು ಆಗಬೇಕು. ಕೆಲವರು ಸಮ ಪ್ರಮಾಣ ಹಾಕ್ತಾರೆ, ಹೆವಿ ಸ್ವೀಟ್ ಆಗಿಬಿಡುತ್ತೆ. ನೋಡಿ, ಈಗ ಪಾಕ ನೋಡೋಣ. ನೋಡಿ, ಈ ಥರ ಹಾಕ್ಕೊಂಡಾಗ ಅದು ಬೆಲ್ಲ ಒಂದೇ ಹತ್ರ ನಿಂತ್ಕೊಳ್ಬೇಕು, ಕೈಗೆ ಉಂಡೆ ಥರ ಸಿಗಬೇಕು, ಆಗ ಪಾಕ ಬಂದಿರುತ್ತೆ. ಈ ಪಾಕ ತೆಗಿಯೋಕೆ ಹುಷಾರಾಗಿ ನೋಡಿ ತೆಗಿಬೇಕು. ನೋಡಿ, ಈಗ ಆಗಿದೆ. ಇದು ಪಾಕ ಕರೆಕ್ಟಾಗಿ ಬಂದಿದೆ. ಈಗ ಅಕ್ಕಿ ಹಿಟ್ಟು ಹಾಕಬೇಕು. ಅಕ್ಕಿ ಹಿಟ್ಟು ಜರಡಿ ಹಿಡಿದ್ಮೇಲೆ ತೇವಾಂಶ ಹಾಗೇ ಇರಬೇಕು. ನೋಡಿ, ಆರಕ್ಕೆ ಬಿಡಬಾರ್ದು. ಈ ಥರ ಇಳಿಸ್ಬಿಡ್ಬೇಕು ಸ್ಟವ್ ಮೇಲಿಂದ ಪಾತ್ರೆನ. ಸ್ಟವ್ ಮೇಲೇ ಬಿಡಬಾರ್ದು. ಈ ಥರ ಪಾಕ ಹಸಿಟ್ಟಾಗ್ತಿರುವಾಗ ನೋಡಿ, ಸ್ಟವಿಂದ ಕೆಳಗಡೆ ತಗೊಂಡು ಈ ಥರ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಈ ಥರ ತಿರುಗಿಸ್ತಾ ಇರಬೇಕು. ಅವಾಗೇನು ಗಂಟು ಆಗಲ್ಲ, ನೀಟಾಗೆಲ್ಲ ಮಿಕ್ಸ್ ಆಗುತ್ತೆ. ನೋಡಿ, ಕೈಯೇ ಬಿಡಬಾರ್ದು, ಆ ಥರ ತಿರುಗಿಸ್ಬೇಕು. ಅದ ನೋಡಿಕೊಂಡು ತಿರುಗಿಸ್ಬೇಕು. ತುಂಬ ಜಾಸ್ತಿನೂ ಹಾಕ್ಬಿಟ್ರೆ ಗಟ್ಟಿ ಆಗಿಬಿಡುತ್ತೆ ಪಾಕ. ಇದಕ್ಕೆ ಎಳ್ಳು ಎಲ್ಲ ಹಾಕ್ತಾರೆ, ಗಸಗಸೆ ಎಲ್ಲ. ನಾನಿಲ್ಲಿ ಗಸಗಸೆ ಒಂದು ಸೇರಿಸಿದ್ದೀನಿ. ಎಳ್ಳೆಲ್ಲ ಹಾಕಿದ್ರೆ ಪೂಜೆಗಳಿಗೆಲ್ಲ ಇಡಬಾರ್ದು ಅಂತ ನಾನು ಬರೀ ಗಸಗಸೆ ಸೇರಿಸಿದ್ದೀನಿ. ನೋಡಿ, ಈ ಥರ
ಚೆನ್ನಾಗಿ ಈ ಥರ ತಿರುಗಿಸ್ಕೊಳ್ಬೇಕು. ಕರೆಕ್ಟಾಗಿರುತ್ತೆ ಸ್ವೀಟು. ಇಷ್ಟಕ್ಕಿಷ್ಟೇ ಹಾಕಬೇಕು. ಸ್ವಲ್ಪ ಕಡಿಮೆ ಹಾಕಿದ್ರೂ ಬೆಲ್ಲ ಸ್ವೀಟ್ ಕಡಿಮೆ ಆಗಿಬಿಡುತ್ತೆ. 3 ಸೇರು ಅಕ್ಕಿಗೆ 2.5 kg ಬೆಲ್ಲ ಕರೆಕ್ಟಾಗಿರುತ್ತೆ ನೋಡಿ. ಅದಕ್ಕೆ ಈ ಥರ ಬರಬೇಕು ಪಾಕ. ಅದಿನ್ನೂ ಆರಿದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಮಾಡಿದ ತಕ್ಷಣವೇ ಸುಡೋಕ್ಕಾಗಲ್ಲ ಕಜ್ಜಾಯ, ಆರಬೇಕು ನೋಡಿ. ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಕ್ಕೆ ಇಡಬೇಕು ನೋಡಿ. ನಾನು ಇಲ್ಲಿ ನಮ್ಮ ಮನೆ ಸಂಪ್ರದಾಯ ಇದು. ಒಂದು ಕಾಯಿನು ಮತ್ತು ಒಂದು ಅರಿಶಿಣ ಕೊಂಬು ಹಾಕಿದ್ದೀವಿ. ನೋಡಿ ಪಾಕ ಆರಿದೆ ನೋಡಿ. ಇಷ್ಟು ಗಟ್ಟಿ ಈ ಥರ ಬರಬೇಕು, ಕೈಗೆ ಅಂಟಬಾರ್ದು. ನಾನು ಇದಕ್ಕೆ ಎಣ್ಣೆ ಏನು ತುಪ್ಪ ಏನು ಹಾಕಿಲ್ಲ. ಜಾಸ್ತಿ ದಿವಸ ನಾವು ಇಡಬೇಕು ಅಂದರೆ ಅದೆಲ್ಲ ಹಾಕ್ಬಾರ್ದು. ಎಣ್ಣೆ ತುಪ್ಪ ಎಲ್ಲ ಹಾಕಿದ್ರೆ ಒಂಥರ ಸ್ಮೆಲ್ ಬಂದ್ಬಿಡುತ್ತೆ. ಗಸಗಸೆ ಒಂದು ಸೇರಿಸಿದ್ದೀನಿ ನೋಡಿ. ಈ ಥರ ತಟ್ಕೊಬೇಕು. ನಾನು ಕೈಯಲ್ಲೇ ಡೈರೆಕ್ಟಾಗಿ ಮಾಡ್ತೀನಿ. ನಾನು ಇಲ್ಲಿ ತೋರಿಸೋದಕ್ಕೋಸ್ಕರ 2 ಮಾಡ್ತಿದ್ದೀನಿ. ನಿಮಗಿನ್ನೂ ಸಾಫ್ಟಾಗಿ ಬರಬೇಕು ಅಂದರೆ ಹಣ್ಣಾಗಿರೋ ಬಾಳೆಹಣ್ಣನ್ನ ಮಿಕ್ಸಿ ಮಾಡಿಕೊಂಡು 1, 2, 3 ಹಾಕಿದ್ರೆ ಸಾಫ್ಟಾಗಿ ಬರುತ್ತೆ ಕಜ್ಜಾಯ. ನಾನು ಇಲ್ಲಿ ಹಾಕಿದ್ದೀನಿ, ಇಲ್ಲಿ ವಿಡಿಯೋಗೆ ಮಿಸ್ ಆಗಿಬಿಟ್ಟಿದೆ ನೋಡಿ. ಈ ಥರ ತಟ್ಕೊಂಡು ಹಾಕ್ಕೊಳ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಹಾಗೆ ಕೈಯಿಂದನೇ ಮಾಡ್ಬೋದು ನೋಡಿ. ಎಣ್ಣೆ ಕಾದಿದೆ. ಈ ಕಜ್ಜಾಯ ಮಾಡೋಕ್ಕೆಲ್ಲ ಇಬ್ಬರಿದ್ದರೆ ಸರೋಗುತ್ತೆ. ಒಬ್ಬರು ತಟ್ಟಿ ಹಾಕಿದ್ರೆ ಇನ್ನೊಬ್ಬರು ತೆಗೆಯೋದಕ್ಕೆ. ಒಬ್ಬರೇ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟನೇ ಇದು, ಲೇಟ್ ಆಗುತ್ತೆ. ನಿಮ್ಗೆ ಬೇಗ ಆಗಬೇಕಂದ್ರೆ ಇಬ್ಬರು ಇರಬೇಕು ನೋಡಿ. ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಮಾಡ್ಕೊಬೋದು. ಕೈಯಲ್ಲೇ ಹಂಗೆ ಮಾಡಿ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಾಗಿದೆ ನೋಡಿ. ಈ ಥರ ಕೆಲವರು ಎಣ್ಣೆ ತುಪ್ಪ ಏಲಕ್ಕಿ ಎಲ್ಲ ಹಾಕ್ತಾರೆ. ಆ ಏಲಕ್ಕಿ ಹಾಕಿದ್ರೆ ಅದೇ ಒಂಥರ ಫ್ಲೇವರ್ ಆಗಿಬಿಡುತ್ತೆ. ಇದಕ್ಕೆ ಏನು ಹಾಕ್ಬಾರ್ದು. ಗಸಗಸೆ ಒಂದು ಹಾಕಬೇಕು. ನಾನು ಇಲ್ಲಿ ಹಾಕಿದ್ದೀನಿ ಗಸಗಸೆ, ಅದು ವಿಡಿಯೋದಲ್ಲಿ ಮಿಸ್ ಆಗಿದೆ. ಬೇಕು ಅನ್ನೋರು ಬಾಳೆಹಣ್ಣು ಹಾಕ್ಕೊಳ್ಬೋದು, ಹಣ್ಣಾಗಿರೋದು. ಕಜ್ಜಾಯ ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ. ನಾವಿನ್ನೂ ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಕೊಳ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಮೆಥಡಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಈ ಪಾಕನ 6 ತಿಂಗಳಿಟ್ರೂ ಕೆಡಲ್ಲ. ನೀವು ಎಣ್ಣೆ ತುಪ್ಪ ಎಲ್ಲ ಹಾಕಿದ್ರೆ ಪಾಕ ಜಾಸ್ತಿ ದಿವಸ ಇರಲ್ಲ. ಏಲಕ್ಕಿ ಪೌಡ್ರ್ ಹಾಕ್ಬಾರ್ದು, ಸ್ಮೆಲ್ ಅದೇ ಫ್ಲೇವರ್ ಹೊಡೆಯುತ್ತೆ, ಕಜ್ಜಾಯ ಟೇಸ್ಟ್ ಹೋಗ್ಬಿಡುತ್ತೆ ನೋಡಿ. ಇಷ್ಟಕ್ಕಿಷ್ಟೇ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಈಸಿ. ಥ್ಯಾಂಕ್ ಯು ಫ್ರೆಂಡ್ಸ್.